ಈ BPL ಕಾರ್ಡ್ ವಿಷಯದಲ್ಲಿ 30ನೇ ತಾರೀಕು ಹೋದ ತಿಂಗಳೇ ಓಪನ್ ಮಾಡಿದ್ದೀವಿ. ಅವರು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕ್ಕೊಂಡ್ರೆ ಹೊಸ BPL ಕಾರ್ಡ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರು ಅರ್ಹರಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಡ್ತೀವಿ. ಸಮಯದಲ್ಲಿ ಅದೇ ರೀತಿ ಯಾರು ಅನರ್ಹರಿದ್ದಾರೆ, ಈಗಾಗಲೇ ಸುಮಾರು 10 ಲಕ್ಷ ಮೇಲೆ ಅನರ್ಹರಿದ್ದಾರೆ, ಅದನ್ನು ಸರ್ವೆ ಮಾಡ್ತಾ ಇದ್ದೀವಿ. ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಅರ್ಹರನ್ನು ಇಲ್ಲಿ ನಾವು ಕೊಡೋದಕ್ಕೆ ಹೊಸ ಕಾರ್ಡನ್ನು ನಾವು ಇವತ್ತು ಬಿಟ್ಕೊಡ್ತಾ ಇದ್ದೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಆಗಿದೆ ಸರ್. BPL ಇಂದ APL ಗೆ ಕನ್ವರ್ಟ್ ಆಗಿದೆ. ನೀವೇ ಸದನದಲ್ಲಿ ಅಂಶಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಸೊ ಆ ಕನ್ವರ್ಟ್ ಆದಂಥವ್ರಿಗೆ ಏನು ವ್ಯವಸ್ಥೆ ಇರುತ್ತೆ ಸರ್? ಅದು ಯಾವ ಥರದ ಕಾರ್ಡ್? ಮೊದಲು APL ಕಾರ್ಡ್ ಕೂಡ ಒಂದು ಲಿಮಿಟೆಡ್ 15 kg ಕೊಡ್ತಾ ಇದ್ವಿ. ಅದು ಬರ್ತಾ ಕಡೆಗೆ ಒಂದು 10,000 ಜನನೂ ಕೂಡ ಅಕ್ಕಿ ತಗೊಳ್ತಾ ಇರಲಿಲ್ಲ. ಅದಕ್ಕೆ ಸದ್ಯಕ್ಕೆ ರದ್ದು ಮಾಡಿದ್ವಿ. ಡಿಮ್ಯಾಂಡ್ ಬಂದರೆ ಅವ್ರಿಗೂ ಕೊಡೋವಂಥದ್ದನ್ನ ಏರ್ಪಾಟ್ ಮಾಡ್ತೀವಿ. ಬಹಳ ಮುಖ್ಯವಾಗಿ ಸುಮಾರು 2 ವರ್ಷದಿಂದ BPL ಕಾರ್ಡ್ ಅರ್ಜಿ, ಹೊಸ ಅರ್ಜಿ ಏನಿತ್ತು, ಕೆಲವರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಾಕ್ಕೊಂಡಿದ್ರು. ಉಳಿದಂಥವರಿಗೆ ಈಗ ಓಪನ್ ಮಾಡಿದ್ವಿ, ಅವ್ರು ಅರ್ಜಿ ಹಾಕ್ಕೊಬೋದು. ಅದರಲ್ಲಿ ಕೂಡ ನಾವು ಸ್ಕ್ರೂಟ್ನಿ ಮಾಡಿ ಕರೆಕ್ಟಾಗಿ ಗೈಡ್ಲೈನ್ಸ್ಗೆ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ BPL ಕಾರ್ಡ್. ಸರ್, ಈಗ 14,000 ರದ್ದು ಮಾಡಿದ್ರಿ, ಈಗ 5,000 ಅಮಾನತ್ತು. ಅಮಾನತ್ತು ಅಂದರೆ ಯಾವ ರೀತಿ ಸರ್ ಅದು? ಅಮಾನತ್ತು ಅಂದರೆ ಈಗ ಅಕ್ಕಿ ತೆಗೆದುಕೊಳ್ಳದೇ ಇರ್ತಾರೆ, ಅವ್ರು ಎಲ್ಲಿದ್ದಾರೆ, ಏನು ಕಾರಣ ಅಂತೇಳಿ ನಾವು ಪೆಂಡಿಂಗ್ ಇಟ್ಟಿದ್ವಿ. ಯಾಕಂದರೆ ಎಲ್ಲಾದರೂ ಬೇರೆ ಕಡೆ ಹೋಗಿದ್ದರೆ ಬರ್ಬೋದು. ಸುಮಾರು 1 ವರ್ಷ ಪೆಂಡಿಂಗ್ ಇಟ್ಟು ನೋಡಿದ್ವಿ, ಬರಲಿಲ್ಲ. ಅದಕ್ಕೆ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ, ಬೇರೆಯವ್ರಿಗೆ ಕೊಡ್ತೀವಿ. ಒಂದು ವೇಳೆ ಯಾರಾದರೂ ಬಂದರೆ, ಬಹಳ ದೂರ ಹೋಗಿದ್ದು ಬಂದರೆ ಅವ್ರಿಗೂ ಕೂಡ ಕೊಡ್ತೀವಿ. ನಿನ್ನೆ ಅಧಿಕಾರಿಗಳ ಭ್ರಷ್ಟಾಚಾರದ ವಿಚಾರವಾಗಿ CLP ಮೀಟಿಂಗ್ ಅಲ್ಲಿ ಶಾಸಕರು ಧ್ವನಿ ಎತ್ತಿದ್ದಾರೆ. ಅಧಿಕಾರಿಗಳು ಜಾಸ್ತಿ ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ, ಅನುದಾನ ಸರ್ಕಾರದಿಂದ ಕೊಟ್ಟರು ಕೂಡ ಅಧಿಕಾರಿಗಳ ಟೈಮಲ್ಲಿ ಬಿಡುಗಡೆ ಮಾಡಲ್ಲ. ಆ ಸಬ್ಜೆಕ್ಟು ಏನೂ ಇಲ್ಲ, ಯಾವುದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಹಣ ಬೇಕಂತೂ ಶಾಸಕರು ಕೇಳಿದ್ದಾರೆ, ಅದಕ್ಕೆ ಹಣ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಿಂದ ಯಾವ ಥರ ತೊಂದರೆ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣ ಒದಗಿಸ್ತೀನಿ, ನೀವು ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲ, ಅದರ ಬಗ್ಗೆ ಕಷ್ಟ ಇಲ್ಲ, ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದಪ್ಪ. ತನಿಖೆ ಏನಿದ್ರೆ ಅದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.